ನಿರುದ್ಯೋಗಿ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಪ್ರತಾಪ್ ಸಿಂಹ ಒಂದು ಆರೋಪ ಮುಸ್ಲಿಮರಿಗೆ 4 ಜನ 5 ಜನ ಹೆಂಡತಿ ಕುಟುಂಬ ಹೊಡಿತಾ ಇದೆ. ಗೃಹಲಕ್ಷ್ಮಿ ಅನ್ನೋದು ಒಂದು ರೀತಿಯ ಹೊಡೆದಾಡುವಂಥ ನೀತಿ ಇದು ಕಾಂಗ್ರೆಸ್. ಮೊದಲನೇದಾಗಿ ಪ್ರತಾಪ್ ಸಿಂಹ ಅನ್ನೋರು ಬಹಳ ಬುದ್ಧಿವಂತರು. ಅವರು ಒಂಥರ ಸರ್ವಜ್ಞ ಇದ್ದಂಗೆ ಅವರ ಪ್ರಶ್ನೆಗಳಿಗೆ ಅವರ ಚಿಂತನೆಗೆ ಸರಿಸಾಟಿಯಾಗುವಂಥ ರಾಜಕಾರಣಿಗಳು ದೇಶದಲ್ಲೂ ಇಲ್ಲ, ರಾಜ್ಯದಲ್ಲೂ ಇಲ್ಲ. ಅಂದರೆ ಅವರು ಸುಮ್ಮನೆ ಇರಲಿ ಸರ್, ಜನ ಅವ್ರನ್ನ ಸುಮ್ಮನೆ ಕೂರಿಸಿದ್ದಾರೆ. ನಮಗೆ ಗೊತ್ತು ಯಾವ ರೀತಿ ಆಡಳಿತ ನಡೆಸಬೇಕು, ಯಾವ ರೀತಿ ಸಮಾಜವನ್ನು ಕಟ್ಟಬೇಕು, ಯಾವ ರೀತಿ ಕುಟುಂಬವನ್ನು ತೆಗೆದುಕೊಂಡು ಹೋಗ್ಬೇಕಂತ. ಅದು ನಮಗೆ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ನಾವು ಮಾಡಿ ತೋರಿಸ್ತೀವಿ. ಅದೇ ಹೇಳಿದ್ನಲ್ಲ, ಅವ್ರು ಸರ್ವಜ್ಞ. ಒಂದು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಿ. ಯಾವ ಅತ್ತೆನೂ ಇಲ್ಲ, ಯಾವ ಸೊಸೆನೂ ಇಲ್ಲ, ಯಾರ ಹತ್ರ ಜಗಳ ಇಲ್ಲ. ಭಾಳ ಪ್ರೀತಿ ವಿಶ್ವಾಸದಿಂದ ಕುಟುಂಬದ ಜನರಿಗೆ ನಾವು ಫಾರ್ಮ್ ಕೊಡ್ತೀವಿ. ಕುಟುಂಬದವರು ಡಿಸೈಡ್ ಮಾಡಲಿ, ಅವ್ರು ಯಾರಿಗೆ ಹೇಳ್ತಾರೋ ಅವ್ರಿಗೆ ನಾವು ದುಡ್ಡನ್ನು ಎಲ್ಲ ಯೋಜನೆ ಜಾರಿ ಮಾಡಿದ್ರಿ ಮೇಡಮ್. ಗೃಹಲಕ್ಷ್ಮಿ ಯಾಕೆ ವಿಳಂಬ ಮಾಡ್ತೀವಿ? ವಿಳಂಬ ಎಲ್ಲಿ ಮಾಡಿದ್ವಿ? ನಾವು ಅದನ್ನು ಕೂಡ ಜಾರಿ ಮಾಡಿದ್ದೀವಿ. ಈಗ ಡಾಟಾ ಕಲೆಕ್ಟ್ ಮಾಡಬೇಕಲ್ಲ, ಡಾಟಾ ಕಲೆಕ್ಟ್ ಮಾಡಿದೆ, ಅವ್ರ ಅಕೌಂಟ್ ನಂಬರ್ ಕಲೆಕ್ಟ್ ಮಾಡಿದೆ, ಆಧಾರ್ ಲಿಂಕ್ ಮಾಡಿದೆ, ಯಾರಿಗೆ ದುಡ್ಡು ಹಾಕೋದು? ಇದನ್ನೆಲ್ಲ ಮಾಡಲಿಕ್ಕೆ ನಮಗೆ 1.5 ತಿಂಗಳು ಟೈಮ್ ಬೇಕಾಗುತ್ತೆ. ಸುಮಾರು ನಮ್ಮ ರಾಜ್ಯದಲ್ಲಿ 88% BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ, APL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. ಸೊ ಪ್ರತಿಯೊಂದು ಕುಟುಂಬ ಆಗ್ಬಿಡುತ್ತೆ. ಸೊ ಇದನ್ನೆಲ್ಲ ಅಂಕೆ ಸಂಖ್ಯೆ ಅವರ ಅಕೌಂಟ್ ನಂಬರ್ ತಗೊಳ್ಳೋಕ್ಕೆ ಟೈಮ್ ಬೇಕಾಗುತ್ತೆ. ಈಗ ಯುವ ನಿಧಿ ಮೂಲಕ ಏನಪ್ಪ ಅಂದರೆ ಈಗ ಅವ್ರಿಗೆ ಕಂಡೀಷನ್ಸ್ಗಳು ಹಾಕಿದೆ ಸರ್ಕಾರ, ಸರಿಯಲ್ಲ ಅಂತ ಹೇಳ್ಬಿಟ್ಟು ಮುಂಚೆ ಕೊಡ್ತೀವಿ ಅಂತ ಹೇಳಿದ್ರೆ ಕಂಡೀಷನ್ಸ್ಗಳು ಅಪ್ಲೈ ಮಾಡ್ತೀವಿ. ನಾವು ಮ್ಯಾನಿಫೆಸ್ಟೋನಲ್ಲಿ ಏನು ಬರೆದಿದ್ವಿ ತಾವು ದಯಮಾಡಿ ಮ್ಯಾನಿಫೆಸ್ಟೋ 22-23 ನಿರುದ್ಯೋಗ, ಆ ಸಾಲಿನ ನಿರುದ್ಯೋಗಿಗಳು 6 ತಿಂಗಳವರೆಗೂ ಅವ್ರಿಗೆ ಉದ್ಯೋಗ ಅವಕಾಶ ಸಿಕ್ಕಲಿಲ್ಲ ಅಂದರೆ ಖಂಡಿತವಾಗ್ಲೂ ಅವ್ರು ತಮ್ಮ ಸ್ವಾಭಿಮಾನದ ಬದುಕನ್ನು ಸಾಗಿಸ್ಲಿಕ್ಕೆ ಅವ್ರಿಗೆ ನಾವು 3,000 ಮತ್ತು 1,500 ರೂಪಾಯಿಗಳನ್ನು ಅವ್ರಿಗೆ ಗೌರವಧನ ಅಂತ ಕೊಡ್ತೀವಿ. ಸೊ ನಮ್ಮ ಮ್ಯಾನಿಫೆಸ್ಟೋ ನೋಡಿದ್ರೆ ಜನರ ದಿಕ್ಕನ್ನು ತಪ್ಪಿಸಿದ್ರೆ ಸರಿಯಾಗಿ. ನಿರುದ್ಯೋಗಿ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಪ್ರತಾಪ್ ಸಿಂಹ ಒಂದು ಆರೋಪ ಮುಸ್ಲಿಮರಿಗೆ 4 ಜನ 5 ಜನ ಹೆಂಡತಿ ಕುಟುಂಬ ಹೊಡಿತಾ ಇದೆ. ಗೃಹಲಕ್ಷ್ಮಿ ಅನ್ನೋದು ಒಂದು ರೀತಿಯ ಹೊಡೆದಾಡುವಂಥ ನೀತಿ ಇದು ಕಾಂಗ್ರೆಸ್. ಮೊದಲನೇದಾಗಿ ಪ್ರತಾಪ್ ಸಿಂಹ ಅನ್ನೋರು ಬಹಳ ಬುದ್ಧಿವಂತರು. ಅವರು ಒಂಥರ ಸರ್ವಜ್ಞ ಇದ್ದಂಗೆ ಅವರ ಪ್ರಶ್ನೆಗಳಿಗೆ ಅವರ ಚಿಂತನೆಗೆ ಸರಿಸಾಟಿಯಾಗುವಂಥ ರಾಜಕಾರಣಿಗಳು ದೇಶದಲ್ಲೂ ಇಲ್ಲ, ರಾಜ್ಯದಲ್ಲೂ ಇಲ್ಲ. ಅಂದರೆ ಅವರು ಸುಮ್ಮನೆ ಇರಲಿ ಸರ್, ಜನ ಅವ್ರನ್ನ ಸುಮ್ಮನೆ ಕೂರಿಸಿದ್ದಾರೆ. ನಮಗೆ ಗೊತ್ತು ಯಾವ ರೀತಿ ಆಡಳಿತ ನಡೆಸಬೇಕು, ಯಾವ ರೀತಿ ಸಮಾಜವನ್ನು ಕಟ್ಟಬೇಕು, ಯಾವ ರೀತಿ ಕುಟುಂಬವನ್ನು ತೆಗೆದುಕೊಂಡು ಹೋಗ್ಬೇಕಂತ. ಅದು ನಮಗೆ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ನಾವು ಮಾಡಿ ತೋರಿಸ್ತೀವಿ. ಅದೇ ಹೇಳಿದ್ನಲ್ಲ, ಅವ್ರು ಸರ್ವಜ್ಞ. ಒಂದು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಿ. ಯಾವ ಅತ್ತೆನೂ ಇಲ್ಲ, ಯಾವ ಸೊಸೆನೂ ಇಲ್ಲ, ಯಾರ ಹತ್ರ ಜಗಳ ಇಲ್ಲ. ಭಾಳ ಪ್ರೀತಿ ವಿಶ್ವಾಸದಿಂದ ಕುಟುಂಬದ ಜನರಿಗೆ ನಾವು ಫಾರ್ಮ್ ಕೊಡ್ತೀವಿ. ಕುಟುಂಬದವರು ಡಿಸೈಡ್ ಮಾಡಲಿ, ಅವ್ರು ಯಾರಿಗೆ ಹೇಳ್ತಾರೋ ಅವ್ರಿಗೆ ನಾವು ದುಡ್ಡನ್ನು ಎಲ್ಲ ಯೋಜನೆ ಜಾರಿ ಮಾಡಿದ್ರಿ ಮೇಡಮ್. ಗೃಹಲಕ್ಷ್ಮಿ ಯಾಕೆ ವಿಳಂಬ ಮಾಡ್ತೀವಿ? ವಿಳಂಬ ಎಲ್ಲಿ ಮಾಡಿದ್ವಿ? ನಾವು ಅದನ್ನು ಕೂಡ ಜಾರಿ ಮಾಡಿದ್ದೀವಿ. ಈಗ ಡಾಟಾ ಕಲೆಕ್ಟ್ ಮಾಡಬೇಕಲ್ಲ, ಡಾಟಾ ಕಲೆಕ್ಟ್ ಮಾಡಿದೆ, ಅವ್ರ ಅಕೌಂಟ್ ನಂಬರ್ ಕಲೆಕ್ಟ್ ಮಾಡಿದೆ, ಆಧಾರ್ ಲಿಂಕ್ ಮಾಡಿದೆ, ಯಾರಿಗೆ ದುಡ್ಡು ಹಾಕೋದು? ಇದನ್ನೆಲ್ಲ ಮಾಡಲಿಕ್ಕೆ ನಮಗೆ 1.5 ತಿಂಗಳು ಟೈಮ್ ಬೇಕಾಗುತ್ತೆ. ಸುಮಾರು ನಮ್ಮ ರಾಜ್ಯದಲ್ಲಿ 88% BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ, APL ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. ಸೊ ಪ್ರತಿಯೊಂದು ಕುಟುಂಬ ಆಗ್ಬಿಡುತ್ತೆ. ಸೊ ಇದನ್ನೆಲ್ಲ ಅಂಕೆ ಸಂಖ್ಯೆ ಅವರ ಅಕೌಂಟ್ ನಂಬರ್ ತಗೊಳ್ಳೋಕ್ಕೆ ಟೈಮ್ ಬೇಕಾಗುತ್ತೆ. ಈಗ ಯುವ ನಿಧಿ ಮೂಲಕ ಏನಪ್ಪ ಅಂದರೆ ಈಗ ಅವ್ರಿಗೆ ಕಂಡೀಷನ್ಸ್ಗಳು ಹಾಕಿದೆ ಸರ್ಕಾರ, ಸರಿಯಲ್ಲ ಅಂತ ಹೇಳ್ಬಿಟ್ಟು ಮುಂಚೆ ಕೊಡ್ತೀವಿ ಅಂತ ಹೇಳಿದ್ರೆ ಕಂಡೀಷನ್ಸ್ಗಳು ಅಪ್ಲೈ ಮಾಡ್ತೀವಿ. ನಾವು ಮ್ಯಾನಿಫೆಸ್ಟೋನಲ್ಲಿ ಏನು ಬರೆದಿದ್ವಿ ತಾವು ದಯಮಾಡಿ ಮ್ಯಾನಿಫೆಸ್ಟೋ 22-23 ನಿರುದ್ಯೋಗ, ಆ ಸಾಲಿನ ನಿರುದ್ಯೋಗಿಗಳು 6 ತಿಂಗಳವರೆಗೂ ಅವ್ರಿಗೆ ಉದ್ಯೋಗ ಅವಕಾಶ ಸಿಕ್ಕಲಿಲ್ಲ ಅಂದರೆ ಖಂಡಿತವಾಗ್ಲೂ ಅವ್ರು ತಮ್ಮ ಸ್ವಾಭಿಮಾನದ ಬದುಕನ್ನು ಸಾಗಿಸ್ಲಿಕ್ಕೆ ಅವ್ರಿಗೆ ನಾವು 3,000 ಮತ್ತು 1,500 ರೂಪಾಯಿಗಳನ್ನು ಅವ್ರಿಗೆ ಗೌರವಧನ ಅಂತ ಕೊಡ್ತೀವಿ. ಸೊ ನಮ್ಮ ಮ್ಯಾನಿಫೆಸ್ಟೋ ನೋಡಿದ್ರೆ ಜನರ ದಿಕ್ಕನ್ನು ತಪ್ಪಿಸಿದ್ರೆ ಸರಿಯಾಗಿ.